A ladder 5 meters long is leaning against a wall ಅಂತ ಹೇಳಿದ್ರೆ ಏಣಿನ ಗೋಡೆ ಪಕ್ಕ ಇಟ್ಟಿದ್ದಾರೆ. ದ ಬಾಟಮ್ ಆಫ್ ದ ಲ್ಯಾಡರ್ ಇಸ್ ಪುಲ್ಡ್ ಅಲಾಂಗ್ ದ ಗ್ರೌಂಡ್. ಈ ಲ್ಯಾಡರ್ನ ಅಂತ ಹೇಳಿದ್ರೆ ಏಣಿನ ಯಾರು ಎಳಿತಾ ಇದ್ದಾರೆ, ಅವೇ ಫ್ರಮ್ ದ ವಾಲ್ ಅಟ್ ಅ ರೇಟ್ ಆಫ್ 2 ಸೆಂಟಿಮೀಟರ್ ಪರ್ ಸೆಕೆಂಡ್, ಆ ರೇಟಲ್ಲಿ ಎಳಿತಾ ಇದ್ದಾರೆ. ಹೌ ಫಾಸ್ಟ್ ಇಸ್ ಇಟ್ಸ್ ಹೈಟ್ ಆನ್ ದ ವಾಲ್ ಡಿಕ್ರೀಸಿಂಗ್ ವೆನ್ ದ ಫುಟ್ ಆಫ್ ದ ಲ್ಯಾಡರ್ ಇಸ್ 4 meters ಅವೇ ಫ್ರಮ್ ದ ವಾಲ್. ಇದನ್ನು ಈ ರೀತಿಯಲ್ಲಿ ಚಿತ್ರ ಬಿಡಿಸಿ ಹೇಳ್ತೀನಿ ಕಣ್ರೋ, ಯಾಕಂತ ಹೇಳಿದ್ರೆ ಇದು ಚಿತ್ರ ಬಿಡಿಸಿದ್ರೆ ಅರ್ಥ ಆಗೋವಂಥ ವಿಷಯ. ಇದು ಸಾಕಲ್ವ, ಇದು ಇಷ್ಟು ದೊಡ್ಡ ಸಾಕು. ಸೊ ಇದು ಗೋಡೆ ಮತ್ತು ಇದು ನಿಮ್ಮ ನೆಲ. ಸೊ ಗೋಡೆ ಪಕ್ಕ ಈ ರೀತಿಯಲ್ಲಿ ಏನಿಟ್ಟಿದ್ದಾರೆ ಯಾರು, ಆಯಿತಾ. ಇವಾಗ ಈ ಥರ ಇರೋದು ಈ ರೀತಿಯಲ್ಲಿ ಬದಲಾಗ್ತದೆ. ಹೀಗೆ ಅಂತ ಹೇಳಿ ನೋಡ್ತೀನಿ ರೀ, ಒಂದು ನಿಮಿಷ. ಹಾಂ, ಈ ಥರ ಇರೋದು ಇವಾಗ ಈ ರೀತಿಯಲ್ಲಿ ಕೆಳಗೆ ಬಂದಿದೆ, ಸರಿನಾ. ಅಕಸ್ಮಾತ್ ಆಗಿದ್ದು 200 ಸೆಂಟಿಮೀಟರ್ ದೂರದಲ್ಲಿತ್ತು ಅಂತ ತಿಳ್ಕೊಳ್ಳಿ. ದಿಸ್ ಇಸ್ 200 ಸೆಂಟಿಮೀಟರ್ಸ್ ಅವೇ. ಇಲ್ಲಿಂದ ಓ ಎ ಇಸ್ 200 ಸೆಂಟಿಮೀಟರ್ ತಿಳ್ಕೊಳ್ಳಿ. ಓ ಎ ಡ್ಯಾಶ್ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿ 202 ಸೆಂಟಿಮೀಟರ್ ವಿತಿನ್ 1 ಸೆಕೆಂಡ್. 1 ಸೆಕೆಂಡಲ್ಲಿ ಇಷ್ಟು ಬೀಳುತ್ತೆ. ಪ್ರಶ್ನೆ ಏನಂತ ಹೇಳಿದ್ರೆ ಮೇಲಿಂದ ಕೆಳಗೆ ಎಷ್ಟು ಕೆಳಗೆ ಬಂದಿರುತ್ತೆ ಅಂತ ಹೇಳಿ, ಸರಿನಾ. ಇವಾಗ ಮತ್ತೊಂದು ಪ್ರಶ್ನೆ ನಿಮಗೆ. ನಿಮ್ಮ ಲ್ಯಾಡರು ಅಂತ ಹೇಳಿದ್ರೆ ಏಣಿ 500 ಸೆಂಟಿಮೀಟ್ರು. ಈ ಥರ ಬೀಳ್ಬೇಕಾದ್ರೆ ಎಷ್ಟು ಕಮ್ಮಿ ಆಗುತ್ತೆ, ಹೆಂಗೆ ಕಮ್ಮಿ ಆಗುತ್ತೆ ಹೆಚ್ಚಾಗುತ್ತಾ? ಏಣಿ ಉದ್ದ ಕಮ್ಮಿ ಆಗುತ್ತಾ ಹೆಚ್ಚಾಗುತ್ತಾ? ಏನೂ ಆಗಲ್ಲ ಅಲ್ವಾ. ಏನಕ್ಕೆ ಹೆಚ್ಚು ಕಮ್ಮಿ ಏನಕ್ಕಾಗುತ್ತೆ? ಅದು ಏಣಿ ಬೀಳ್ತಾ ಇದೆ ಅಂತ ಹೇಳಿದ್ರೆ ಅದು ಉದ್ದನೋ ಪುಟ್ಟದೋ ಏನೋ ಆಗೋಲ್ಲ. ಅದು ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಇರುತ್ತೆ ಅಲ್ವಾ. ಸೊ ಅದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇವಾಗ ಫಾಲ್ ಅಲಾಂಗ್ ದ ವರ್ಟಿಕಲ್, ಅದನ್ನೇ ಹುಡುಕ್ತಾರೆ ನಾವು. ವರ್ಟಿಕಲ್ ಅಂತ ಹೇಳಿದ್ರೆ ಮೇಲೆ ಕೆಳಗೆ ಅಂತ ಹೇಳಿ. ಮೂಮೆಂಟ್ ಅಲಾಂಗ್ ದ ಹಾರಿಜಾಂಟಲ್, ಹಾರಿಜಾಂಟಲ್ ಅಂತ ಹೇಳಿದ್ರೆ ಅಡ್ಡಡ್ಡ ಕಂಡ್ರೆ ನೆಲ ಸಮ ಅಂತ ಹೇಳಿ. ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಇವೆರಡು ಲಿಂಕ್ ಮಾಡೋವಂಥ ಎಂಟಿಟಿ ಏನು, ಇವೆರಡು ಹೇಗೆ ಲಿಂಕ್ ಆಗುತ್ತೆ? ಇದು ಮತ್ತು ಇದು ಹೇಗೆ ಲಿಂಕ್ ಆಗುತ್ತೆ? ಓ ಎ ಮತ್ತು ಓ ಬಿ ಹೇಗೆ ಲಿಂಕ್ ಆಗುತ್ತೆ? ಇಲ್ಲಿ ನೋಡಿ, ಇಲ್ಲಿ ಟ್ರಯಾಂಗಲ್ ಅಲ್ವಾ. ಇಟ್ ಇಸ್ ಲಿಂಕ್ಡ್ ವಿತ್ ದ ಲೆಂತ್ ಆಫ್ ದ ಲ್ಯಾಡರ್, ಸರಿನಾ. ಲೆಂತ್ ಆಫ್ ದ ಲ್ಯಾಡರು ಹೆಚ್ಚು ಕಮ್ಮಿ ಆಗ್ತಾಯಿಲ್ಲ, ಇಟ್ಸ್ ಅ ಕಾನ್ಸ್ಟೆಂಟ್. ಸೊ ದಟ್ ವಿಲ್ ಹೆಲ್ಪ್ ಅಸ್ ಲಿಂಕ್. ಹೇಗೆ ಯೋಚನೆ ಮಾಡಿ ಅದನ್ನು. ಸೊ ಇವಾಗ ನಮ್ಮ ಹತ್ರ ಏನು ಗಿವನ್ ಇದೆ? ಗಿವನ್ ಮೊದಲೇದಾಗಿ ಲೆಂತ್ ಆಫ್ ದ ಲ್ಯಾಡರ್, you can denote it as L. that would be 500 ಸೆಂಟಿಮೀಟರ್. ನಾನು ಎಲ್ಲನೂ ಸೆಂಟಿಮೀಟರ್ ಕನ್ವರ್ಟ್ ಮಾಡ್ತೀನಿ. ಮತ್ತು dx/dt, ಎಕ್ಸ್ ಅಂತ ಹೇಳೋದು ಮೂಮೆಂಟ್ ಅಲಾಂಗ್ ದ ಹಾರಿಜಾಂಟಲ್ ಇಸ್ 2 ಸೆಂಟಿಮೀಟರ್ ಪರ್ ಸೆಕೆಂಡ್. ನಮಗಿಲ್ಲಿ dy/dt ಕೇಳ್ತಾ ಇದ್ದಾರೆ. ವೆನ್ ದ ಲ್ಯಾಡರ್ ಇಸ್ 400 ಸೆಂಟಿಮೀಟರ್ ಅವೇ ಫ್ರಮ್ ಇಟ್. ಸೊ ಇಲ್ಲೊಂದು ಚಿತ್ರ ಬಿಡಿಸ್ಬಿಡೋಣ, ಇದಕ್ಕೆಲ್ಲ ಬೇಕಾಗುತ್ತೆ. ಸೊ ಇದು ನಿಮ್ಮ ಗೋಡೆ, ನೆಲ ಮತ್ತು ನಿಮ್ಮ ಲ್ಯಾಡರ್ ಏಣಿ. ಸೊ ಇದನ್ನು ನಾನು ಎಕ್ಸ್ ಅಂತ ತೊಗೊಂತು ಅಂತ ಹೇಳಿದ್ರೆ, ಇದು ವೈ ಅಂತ ತೊಗೊಂತು ಅಂತ ಹೇಳಿದ್ರೆ, ಎಕ್ಸ್ ಮತ್ತು ವೈ ಹೇಗೆ ರಿಲೇಟ್ ಆಗಿದೆ? ವಾಟ್ ಇಸ್ ದ ರಿಲೇಷನ್ಶಿಪ್? ಹೀಗೆ ಬರೀತೀರಾ ಇದನ್ನು ಈ ಉತ್ತರ ಹೇಳಿತು ಅಂತ ಹೇಳಿದ್ರೆ ನಿಮ್ಮ ಉತ್ತರ ಬಂದಂಗೆ ಲೆಕ್ಕ. ಹೌ ಇಸ್ ಎಕ್ಸ್ ಆ್ಯಂಡ್ ವೈ ರಿಲೇಟೆಡ್ ಟು ಈಚ್ ಅದರ್? ಹಾಂ, ಯಾವ ಈಕ್ವೇಷನ್ ಇದನ್ನು ಕೊಡುತ್ತೆ? ಹೇಳಬೇಕು. ವಿತ್ ದ ಹೆಲ್ಪ್ ಆಫ್ ಪೈಥಾಗರನ್ ಥಿಯರಮ್.
which states hypotenuse square is equal to sum of square of other two sides. ಅಷ್ಟೇನೆ ಅಲ್ವಾ? ಸೊ ಈ ರೀತಿಯಲ್ಲಿ ಬದಲಾಗುತ್ತಿದ್ದು ಸರಿ ತಾನೆ? ಸೊ ಇವಾಗ ನಾವೇನು ಮಾಡೋಕ್ಕಿದೆನಾ, ವಿ ನೀಡ್ ಟು ಡಿಫ್ರೆನ್ಷಿಯೇಟ್ ದ ಈಕ್ವೇಷನ್ with respect to time. So differentiation of a constant ಏನಾಗುತ್ತೆ 0. ಮತ್ತು differentiation of 2x is x square is 2x. ಆದರೆ as per the chain rule I need to write this as well, plus 2y dy by dt. This is because of chain rule. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಯಾಕೆ 0 ಬಂತಿದೋ ಏನಕ್ಕಂತ ಹೇಳಿದ್ರೆ ನಮ್ಮ ಲೆಂತ್ ಆಫ್ ದ ಲ್ಯಾಡರ್ ವಿಲ್ ನಾಟ್ ಚೇಂಜ್. ಲ್ಯಾಡರ್ ಲೆಂತ್ ವಿಲ್ ನಾಟ್ ಚೇಂಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಇಲ್ಲಿ ಹೆಚ್ಚು ಕಮ್ಮಿ ಏನೂ ಆಗ್ತಾ ಇಲ್ಲ, ಹಾಗಾಗಿ 0 ಬಂತು. ಅರ್ಥ ಆಯ್ತಾ ಡಿಫ್ರೆನ್ಸಿಯೇಷನು? ಸೊ ಕಾನ್ಸೆಪ್ಟ್ ಆಫ್ ಡಿಫ್ರೆನ್ಸಿಯೇಷನ್ ಇಸ್ ಸೊ ಯೂಸ್ಫುಲ್. ಮತ್ತು ಈ ಪ್ರತಿಯೊಂದೂ ಸಣ್ಣ ಸಣ್ಣ ಒಂದು ಪ್ರಶ್ನೆ ಮಾಡಿದಾಗೂ ಆ ನಾಲೆಜ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಆಯಿತಾ? ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ಹೋಗ್ತಾ ಇದ್ದಂಗೆ ನಿಮ್ಮ ಏಣಿ ಉದ್ದನೂ ಆಗಲ್ಲ, ತುಂಡು ಆಗಲ್ಲ, ಅದು ಕಮ್ಮಿನೂ ಆಗಲ್ಲ, ಹೆಚ್ಚು ಆಗಲ್ಲ, ಹಾಗಾಗಿ ಇದು 0 ಬರುತ್ತೆ. ಸರಿನಾ? ಇವಾಗ ನಮಗೆ dy by dt ಬೇಕು. ಸೊ ವಿ ನೀಡ್ ಟು ಸಬ್ಸ್ಟಿಟ್ಯೂಟ್ x ವಿಚ್ ಇಸ್ 400 ಸೆಂಟಿಮೀಟರ್ ಅಲ್ವಾ? ಮತ್ತಿದು ನೆಕ್ಸ್ಟು dx by dt ವಿಚ್ ಇಸ್ 2 ಸೆಂಟಿಮೀಟರ್ per second. ಮತ್ತು ಇದು y, ವೈಗೂ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ, ಇಲ್ಲಾಂದರೆ dy by dt ಸಿಗಲ್ಲ. y ಹೇಗೆ ಬರುತ್ತೆ? ಎಲ್ಲಿಂದ ಬರುತ್ತೆ y? ಹುಡುಕಿ, ಎಲ್ಲಿಂದ ಬರುತ್ತೆ y? ಹೌದು, ಪೈಥಾಗರನ್ ಥಿಯರಮಿಂದ ಬರುತ್ತೆ. ಇದು 500 ಮತ್ತು ಇದು 400 ಅಂತ ಹೇಳಿ ಗೊತ್ತಿದೆ, ಹಾಗಾಗಿ ನಮ್ಮ ಲೆಕ್ಕ ಆದಂಗೆ. ಸೊ ದಿಸ್ ಇಸ್, ಎಲ್ಲಿದೆ ಇದು? square root of 500 square minus x square whole to the power of half. ಹಾಗಾಗಿ 0 will be equal to 2 into 400 into 2 plus 2 into, ಸ್ವಲ್ಪ ಜಾಗ ಬೇಕಿದಕ್ಕೆ, 2 into square root of 500 square minus 400 square to the power of half into dy by dt. ಸೊ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ. ಇಲ್ಲಿ dy by dt ಇಂಟು ಇದು 2 ಇಂಟು ಇಲ್ಲಿ 100 ಕಾಮನ್ ತೆಕ್ಕೊತೀನಿ, ಇಂಟು ಆಮೇಲೆ 5 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಬರುತ್ತಿದ್ದು ಟು ದ ಪವರ್ ಆಫ್ ಹಾಫ್. ಆ್ಯಂಡ್ ಆಲ್ ಆಫ್ ದಿಸ್ ಈಸ್ ಈಕ್ವಲ್ ಟು ಮೈನಸ್ 2 ಇಂಟು 400 ಇಂಟು 2. ನನ್ನ ಪಾಲಿಸಿ ಗೊತ್ತಿದೆ, ಸುಮ್ಮನೆ ಮಲ್ಟಿಪ್ಲೈ ಡಿವೈಡ್ ಮಾಡೋದಕ್ಕೆ ಹೋಗಬೇಡಿ, ಡಿವಿಷನ್ ಮಾಡ್ಕೊಳ್ಳಿ, ಮಲ್ಟಿಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಸೊ ಇಲ್ಲಿ 100 ಹೇಗೆ ತೆಗೆದೆ ಅಂತ ಹೇಳಿ ನಿಮ್ಗೆ ಸ್ವಲ್ಪ ಡೌಟ್ ಇರ್ಬೋದು. ಈ 100 ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಇಲ್ಲಿ ನೋಡಿ, 500 ಇಸ್ ಮೇಡ್ ಅಪ್ ಆಫ್ 100 ಸ್ಕ್ವೇರ್, 400 ಇಸ್ ಮೇಡ್ ಅಪ್ ಆಫ್ 100 ಸ್ಕ್ವೇರ್ ಅಲ್ವಾ? ಸೊ 100 ಸ್ಕ್ವೇರ್ ಕಾಮನ್ ಇದೆ. ಸ್ಕ್ವೇರ್ ರೂಟ್ ಇದೆಯಲ್ಲ, ಸ್ಕ್ವೇರ್ ರೂಟ್ ಏನು ಮಾಡುತ್ತೆ? 100 ಸ್ಕ್ವೇರ್ನ 100 ಮಾಡುತ್ತೆ, ಹಾಗಾಗಿ ಇಲ್ಲಿ 100 ಬಂತು. ಸೊ 2 1s 2 1s 100s 4s ಈ ಥರ ಕಟ್ ಮಾಡ್ಕೊಳ್ಳಿ. ಸೊ dy by dt ವಿಲ್ ಬಿ ಈಕ್ವಲ್ ಟು -8 ಬೈ ಇದು 25 16 9 ಸ್ಕ್ವೇರ್ ರೂಟ್ ಆಫ್ ದಟ್ ಇಸ್ 3 ಸೆಂಟಿಮೀಟರ್ ಪರ್ ಸೆಕೆಂಡ್. ಸೊ ಈ ರೀತಿಯಲ್ಲಿ ನೀವು ಉತ್ತರ ಡೈರೆಕ್ಟಾಗಿ ಬರೀಬೇಕು. ಸೊ ಕೊನೆಯದಾಗಿ ಸ್ಟೇಟ್ಮೆಂಟು, ದ ಟಾಪ್ ಆಫ್ ದ ಲ್ಯಾಡರ್ is falling ಅಂತ ಹೇಳಿದ್ರೆ ಟುವರ್ಡ್ಸ್ ದ ಗ್ರೌಂಡ್ ಏನೇ, falling at the rate of 8 centimeter 8/3 centimeter per second. ಸೊ ಇಲ್ಲಿ ಫಾಲಿಂಗ್ ಅಂಡರ್ಲೈನ್ ಮಾಡಿ, ಇದನ್ನು ಅಂಡರ್ಲೈನ್ ಮಾಡಿ, ಆಯಿತಾ? ಇದೇ ನಿಮ್ಮ ಉತ್ತರ.